ನೆಲಮಂಗಲದ ಕೆಂಗಲ್ನಲ್ಲಿ ತಲೆ ಎತ್ತಿದೆ ಅಕ್ರಮ ಲೇಔಟ್. ಬಾರ್ 1ರಿಂದ 7 ಬಾರ್ 9ರವರೆಗೆ ಒಂದು ಖಾಸಗಿ ಲೇಔಟ್ ನಿರ್ಮಾಣ ಆಗ್ತಾ ಇದೆ. ಯಾವುದು ಸಪ್ತಗಿರಿ ಎನ್ಕ್ಲೇವ್ ಅಂತ ಏನ್ಬಿಟ್ಟು ಒಂದು ಲೇಔಟ್ ನಿರ್ಮಾಣ ಆಗ್ತಾ ಇದೆ. ರಾಜ ಕಾಲುವೆ ಬಿ ಖರಾಬ್ನ ಒಳಗಡೆಯಲ್ಲಿದೆಯಾ ಅಸಲಿ ಸೀಕ್ರೆಟ್? ಸ್ಮಶಾನಕ್ಕಾಗಿ ಹೋರಾಟ ನಡೆಸುತ್ತಿರುವ ದಲಿತ ಮುಖಂಡರೇ ಭೂಮಾಫಿಯಾದ ಟಾರ್ಗೆಟ್. ಅದೇ ಇವಾಗ ಲಾಸ್ ಆಗುತ್ತೆ ಅಂತಂದ್ರೆ ಸೈಟ್ಗಳು ತಗೊಳ್ಳೋದಿಲ್ಲ ಅಂತಂದ್ರೆ ನಾವೆಲ್ಲಿ ಹೋಗ್ಬೇಕು? ನಾವು ದಲಿತರು ಎಲ್ಲಿ ಹೋಗ್ಬೇಕು? ನಾವು ಇದನ್ನೇ ಇವಾಗ ನಮ್ಗೆ ಸ್ಮಶಾನ ಇಲ್ಲ ಅಂತ ಅನ್ಬಿಟ್ಟು 10-15 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಿ. ಇವಾಗ ಸ್ಮಶಾನ ಆದೇಶ ಮಾಡಿದ್ಮೇಲೆ ಇನ್ನೊಬ್ಬ ಯಾರೊಬ್ಬ ಬಂದು ರಿಟ್ ಹಾಕೊಂಡ್ಬಿಟ್ರೆ ನಾವು ಇಂಥದಕ್ಕೆಲ್ಲ ಎದುರ್ಕೊಳ್ಳೋದೇ ಇಲ್ಲ. ಕಲೆಗಳಲ್ಲಿವೆ ಅಸಲಿ ಸತ್ಯ. ಸೋಂಪುರ ಕೆಂಗಲ್ನ ಸಪ್ತಗಿರಿ ಲೇಔಟ್ ನಲ್ಲಿ ಯಾಮಾರಿ ಸೈಟ್ ತಗೊಂಡ್ರೆ ನೀವು ಪಿಗ್ಗಿ ಬೀಳೋದು ಪಕ್ಕ. ಇಷ್ಟೆಲ್ಲ ಆದ್ರೂ ಕಣ್ಮುಚ್ಚಿ ಕುಳಿತಿರೋದೇಕೆ ಅಧಿಕಾರಿಗಳು? ಕೆಂಪಾಯ್ತು ದಲಿತ ಹೋರಾಟಗಾರರ ಕಣ್ಣುಗಳು. ಅಧಿಕಾರಿಗಳೇ ಏಳಿ ಎದ್ದೇಳಿ, ದಲಿತರ ಸ್ಮಶಾನ ಉಳಿಸಿ, ಸತ್ತ ಆತ್ಮಗಳಿಗೆ ನೆಮ್ಮದಿ ಕೊಡಿಸಿ. ನಿರೀಕ್ಷಿಸಿ, ರಾಜ ಕಾಲುವೆಯ ಮೇಲೆ ಸಪ್ತಗಿರಿ ಲೇಔಟು ಸ್ಮಶಾನಕ್ಕೆ ಸಮಾಧೀನ. ನೆಲಮಂಗಲದ ಸೋಂಪುರ ಹೋಬಳಿಯ ಕೆಂಗಲ್ನ ಸಪ್ತಗಿರಿ ಲೇಔಟ್ ರಹಸ್ಯ ಅತಿ ಶೀಘ್ರದಲ್ಲಿ.